ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ಶೀಲಾ ಕಿಚನ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಈ ಮಳೆಗಾಲಕ್ಕೆ ಒಳ್ಳೆ ಉಪಯುಕ್ತವಾಗಿರ್ತಕ್ಕಂಥ ಕಷಾಯನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಷಾಯ ದೊಡ್ಡವರು ಚಿಕ್ಕವರು ಎಲ್ಲರೂ ಸಹ ಕುಡಿಬಹುದು. ಹಾಗಾಗಿ ಇದು ಎಲ್ರಿಗೂ ಉಪಯೋಗ ಈ ಮಳೆಗಾಲಕ್ಕೆ. ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ನಮ್ಮ ಅಡುಗೆ ಮನೆಯಲ್ಲೇ ದಿನನಿತ್ಯ ಬಳಸುವ ಮಸಾಲ ಪದಾರ್ಥಗಳಲ್ಲಿ ರುಚಿ ಮಾತ್ರ ಅಲ್ಲದೆ ಈ ರೀತಿಯಾಗಿರ್ತಕ್ಕಂಥ ಅದ್ಭುತವಾದ ಆಯುರ್ವೇದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಪದಾರ್ಥಗಳನ್ನ ಬಳಸಿ ನಾನಿಲ್ಲಿ ಕಷಾಯನ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪಿನಷ್ಟು ಅಂದರೆ ಒಂದೇ ಅಳತೆಯ ಪ್ರಮಾಣದಲ್ಲಿ ಬಳಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತೀನಿ. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. 1 ಅಳತೆಯ ಪ್ರಮಾಣದಲ್ಲಿ ಅಂದರೆ 1 ಕಪ್ಪಿನಷ್ಟು ನಾನಿಲ್ಲಿ ಸೋಂಪಿನ ಕಾಳನ್ನ ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಹುರಿತಾ ಇದ್ದೀನಿ. ಸೋಂಪು ಕಲರ್ ಬದಲಾದ ಮೇಲೆ ಅಂದರೆ ಅವು ಗ್ರೀನ್ ಕಲರ್ ಇರುತ್ತವಲ್ಲ, ಈ ಕಲರ್ಗೆ ಬದಲಾದ ಮೇಲೆ ಅದರಿಂದ ಒಂದು ಒಳ್ಳೆ ಪರಿಮಳ ಬಂದಾದಮೇಲೆ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಂತರ ಕಾಲು ಭಾಗದಷ್ಟು, ಒಂದು ಪ್ರಮಾಣ ಸೋಂಪಿಗೆ ಕಾಲು ಭಾಗದಷ್ಟು ನಾನಿಲ್ಲಿ ಓಂಕಾಳನ್ನ ಬಳಸ್ತಾ ಇದ್ದೀನಿ. ಓಂಕಾಳು ಅಥವಾ ಅಜ್ವಾಯಿನು ಈ ರೀತಿ ಕರಿತೀವಿ, ಅದನ್ನು ಬಳಸ್ತಾ ಇದ್ದೀವಿ. ಈಗ ಇದನ್ನು ಕೂಡ ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಹುರಿದಿಟ್ಕೊಳ್ಬೇಕು. ಈ ರೀತಿಯಾಗಿ ಇದನ್ನು ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಈಗ ನಾನು 1 ಕಪ್ನಷ್ಟು, ಒಂದು ಪ್ರಮಾಣ ಪೂರ್ತಿಯಾಗಿ ನಾನಿಲ್ಲಿ ಕೊತ್ತಂಬರಿ ಬೀಜನ ಅಂದರೆ ಕೊತ್ತಂಬರಿ ಕಾಳು, ಕೊತ್ತಂಬರಿ ಬೀಜ, ಧನಿಯಾ ಅಂತ ಕರಿತೀವಲ್ಲ, ಅದನ್ನು ಇಲ್ಲಿ ಬಳಸ್ತಾ ಇದ್ದೀನಿ. 1 ಕಪ್ಪಿನಷ್ಟು ಪೂರ್ತಿಯಾಗಿ ಕೊತ್ತಂಬರಿ ಕಾಳನ್ನ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ, ಒಂದು ಪರಿಮಳ ಬರೋವರೆಗೂ ಇದನ್ನು ಹುರಿದ್ಕೊಳ್ತಾ ಇದ್ದೀನಿ. ಈ 3 ಪ್ರಮಾಣನೂ ಹುರಿದಾದ್ಮೇಲೆ ಈಗ ನಾನಿಲ್ಲಿ ಸ್ವಲ್ಪ ಜೀರಿಗೆನ ಬಳಸ್ತಾ ಇದ್ದೀನಿ. ಜೀರಿಗೆ ಕೂಡ ನಾನು ಕಾಲು ಪ್ರಮಾಣ ಅಂದರೆ ಒಂದು ಲೋಟದಲ್ಲಿ ಕಾಲು ಭಾಗದಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆನೂ ಚೆನ್ನಾಗಿ ಹುರಿದ್ಕೋಬೇಕು. ಕಡಿಮೆ ಉರಿಯಲ್ಲಿ ಬೇಗ ಹುರಿದ್ಬಿಡುತ್ತೆ ಇದು. ಹಾಗಾಗಿ ಕಡಿಮೆ ಉರಿಯಲ್ಲಿ ಬೇಗ ಹುರಿದು ತೆಗೆದಿಟ್ಕೊಂಬಿಡಿ. ಇದಾದ ನಂತರ ಈಗ ನಾನಿಲ್ಲಿ ಮೆಂತ್ಯಕಾಳನ್ನ ಬಳಸ್ತಾ ಇದ್ದೀನಿ. ಮೆಂತ್ಯಕಾಳು ಕೂಡ ಕಾಲು ಕಪ್ನಷ್ಟು ಬಳಸ್ತಾ ಇದ್ದೀನಿ. ಕಾರಣ ಮೆಂತ್ಯಕಾಳು ಕಹಿ, ಆದರೆ ಆರೋಗ್ಯಕ್ಕೆ ಒಳ್ಳೆಯದು. ಜಾಸ್ತಿ ಪ್ರಮಾಣದಲ್ಲಿ ಬಳಸಿದರೆ ಕಷಾಯನ ಕುಡಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕಾಲು ಭಾಗ ಮೆಂತ್ಯಕಾಳನ್ನ ಬಳಸ್ತಾ ಇದ್ದೀನಿ. ಮೆಂತ್ಯಕಾಳು ಕೂಡ ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಒಂಬಣ್ಣ ಬರೋವರೆಗೂ, ಇದರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರಿದಿಟ್ಕೋಬೇಕು. ಈ ಎಲ್ಲ ಪ್ರಮಾಣನ ಹುರಿದಾದ ನಂತರ ಈಗ ನಾನಿಲ್ಲಿ ಕಪ್ಪು ಜೀರಿಗೆನ ಬಳಸ್ತಾ ಇದ್ದೀನಿ. ಕಪ್ಪು ಜೀರಿಗೆ ಜಾಸ್ತಿ ಪ್ರಮಾಣದಲ್ಲಿ ಬಳಸೋದು ಬೇಡ, 2 ಸ್ಪೂನು ಸಾಕು. ಯಾಕಂದರೆ ಇದು ತುಂಬ ಘಾಟ್ ಇರುತ್ತೆ. ಇದು ಕಷಾಯದಲ್ಲಿ ಜಾಸ್ತಿ ಬೆರೆತರೆ ಸ್ಟ್ರಾಂಗ್ ಆಗಿಬಿಡುತ್ತೆ ಕಷಾಯ. ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಬಳಸಬಾರ್ದು. ಹಾಗಾಗಿ ಈ ಎಲ್ಲ ಪ್ರಮಾಣಕ್ಕೆ 2 ಸ್ಪೂನಷ್ಟು ಇಲ್ಲಿ ಕಪ್ಪು ಜೀರಿಗೆ ಸಾಕಾಗುತ್ತೆ. ಕಪ್ಪು ಜೀರಿಗೆನ ನಾನಿಲ್ಲಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಈ ಎಲ್ಲ ಪ್ರಮಾಣ ಹುರಿದಾದ್ಮೇಲೆ ಈಗ ನಾನಿಲ್ಲಿ ಒಂದು ಸ್ವಲ್ಪ ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಮೆಣಸು ಕೂಡ ಇಲ್ಲಿ 1 ಸ್ಪೂನಷ್ಟು ಮಾತ್ರ ನಾನು ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಕಾರಣ ಮೆಣಸು ಕೂಡ ತುಂಬ ಘಾಟು, ಹಾಗಾಗಿ ಅದನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೋಬೇಕು. ಹಾಗೆ ಒಂದು 10 ತುಂಡು ಚಕ್ಕೆನ ಸೇರಿಸ್ತಾ ಇದ್ದೀನಿ. ಚಕ್ಕೆ ಮತ್ತು ಮೆಣಸು ಜೊತೆಗೆ ನಮಗೆ ಒಳ್ಳೆ ಪರಿಮಳ ಬರೋದಕ್ಕೆ 2 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಮತ್ತು ಲವಂಗನ 2 ಲವಂಗ, 2 ಏಲಕ್ಕಿ ಸೇರಿಸ್ತಾ ಇದ್ದೀನಿ. ಇದಿಷ್ಟು ಪ್ರಮಾಣನ ಚೆನ್ನಾಗಿ ಹುರಿದಿಟ್ಕೊಂಡು ಇದ್ರ ಜೊತೆಗೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನಾನೀಗ ಇದೇ ಕಡಾಯಿಗೆ ನನ್ನ ಕೈಯಿಂದ 1-2 ಮುಷ್ಟಿಯಷ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಬಳಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಒಣಗಿಸಿ ತೆಗೆದುಕೊಳ್ಳಿ. ನಾನಿಲ್ಲಿ ಕರಿಬೇವಿನ ಸೊಪ್ಪು ಒಣಗಿಸಿಲ್ಲ, ಇಲ್ಲಿ ಬಿಸಿಲಿಲ್ಲ, ಮಳೆ ಬರ್ತಾ ಇದೆ. ಹಾಗಾಗಿ ಹಸಿ ಕರಿಬೇವಿನ ಸೊಪ್ಪನ್ನೇ ಕಡಿಮೆ ಉರಿಯಲ್ಲಿ ಸ್ವಲ್ಪ ನಿಧಾನವಾಗಿ ಈ ಹಸಿ ವಾಸನೆ ಹೋಗೋವರೆಗೂ ನಾನು ಹುರಿದ್ಕೊಳ್ತಾ ಇದ್ದೀನಿ. ಕರಿಬೇವನ್ನು ತಪ್ಪದೇ ಬಳಸಿ. ಕರಿಬೇವು ತಿನ್ನೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಕರಿಬೇವನ್ನ ಇಲ್ಲಿ ನಿಧಾನವಾಗಿ ನೋಡಿ, ಇದು ಒಂದು ಕಲರ್ ಬದಲಾಗೋವರೆಗೂ ಅಂದರೆ ಹಸಿರು ಬಣ್ಣ ಇದ್ದಿದ್ದು ಈ ರೀತಿ ಕಂದು ಬಣ್ಣಕ್ಕೆ ತಿರುಗೋವರೆಗೂ ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಬಿಸಿಲಲ್ಲಿಟ್ಟು ಹುರಿದ್ರೆ ಬೇಗ ಹುರಿದ್ಬಿಡುತ್ತೆ. ಹಸಿ ಇರೋದ್ರಿಂದ ಸ್ವಲ್ಪ ತಡವಾಗುತ್ತೆ ಹುರಿಯೋದಕ್ಕೆ. ಈ ರೀತಿಯಾಗಿ ಕರಿಬೇವನ್ನ ನಾನು ಹುರಿದಿಟ್ಕೊಂಡಿದ್ದೀನಿ. ಈ ಕರಿಬೇವು ಹುರಿಯೋ ಅಷ್ಟರಲ್ಲಿ ಮುಂಚಿತವಾಗಿ ನಾವು ಹುರಿದಿಟ್ಕೊಂಡಿರೋ ಎಲ್ಲ ಮಸಾಲ ಪದಾರ್ಥಗಳು ತಣ್ಣಗಾಗಿರುತ್ತವೆ. ಈ ಕರಿಬೇವನ್ನ ಸ್ವಲ್ಪ ನಿಧಾನಗತಿಯಲ್ಲಿ, ಇದು ಕೂಡ ಉರಿಯುವಾಗ ಒಂದು ಒಳ್ಳೆ ಪರಿಮಳ ಬರುತ್ತೆ. ಈ ಕರಿಬೇವಿನ ಸೊಪ್ಪು ಜೊತೆಗೆ ನುಗ್ಗೆ ಸೊಪ್ಪು ಇದ್ದರೂ ಕೂಡ ಹಾಕಿ. ನನಗೆ ನುಗ್ಗೆ ಸೊಪ್ಪು ಸಿಕ್ಕಿರಲಿಲ್ಲ, ಹಾಗಾಗಿ ನಾನಿಲ್ಲಿ 2 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನ ಬಳಸಿದ್ದೀನಿ.
ಈಗ ಈ ಕರಿಬೇವಿನ ಸೊಪ್ಪನ್ನ ನಾನಿಲ್ಲಿ ತಣ್ಣಗಾಗೋದಕ್ಕೆ ಬಿಟ್ಕೊಂಡು ಈಗ ಇದನ್ನು ಮುಂಚಿತವಾಗಿ ಗ್ರೈಂಡರ್ ಮಾಡಿ ತಗೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಮಾಡ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಮಿಕ್ಸಿ ಮಾಡಿ ನಂತರ ಇನ್ನೊಂದು ಸಲ ಹುರ್ಕೊಳ್ತೀನಿ. ಯಾಕಂದರೆ ಇದು ಪೂರ್ತಿ ಹಸಿಯಾಗಿ ಬಳಸೋದ್ರಿಂದ ಸ್ಟಾಕ್ ಮಾಡಿ ಇಟ್ಕೊಳೋದಕ್ಕೆ ಒಂದು ರೀತಿಯ ಘಮ ಅಂದರೆ ಅಷ್ಟು ಒಳ್ಳೆಯದು ವಾಸನೆ ಬರೋಲ್ಲ, ಅದು ಹಸಿ ವಾಸನೆ ಅನಿಸುತ್ತೆ. ಹಾಗಾಗಿ ಹುರಿದಾದ್ಮೇಲೆ ಈ ರೀತಿಯಾಗಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ತಕ್ಕೊಂಡು ನಂತರ ಇದನ್ನು ಇನ್ನೊಮ್ಮೆ ನಾನು ಕಡಾಯಿಗೆ ಹಾಕಿ ಹುರ್ಕೊಳ್ತೀನಿ. ಕರಿಬೇವಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ಆರೋಗ್ಯಕರವಾಗಿರ್ತಕ್ಕಂತಹ ಎಲ್ಲ ಲಕ್ಷಣಗಳು ಕರಿಬೇವಿನಲ್ಲಿ ಇವೆ. ಅಂದರೆ ಕಬ್ಬಿಣದ ಅಂಶ ಸಮೃದ್ಧವಾಗಿದೆ, ರಕ್ತಹೀನತೆಗೆ ಬಹಳ ಒಳ್ಳೆಯದು. ರಕ್ತಹೀನತೆ ಇರುವವರು ಇದನ್ನು ಬಳಸಿಬಿಟ್ರೆ ಬಹಳ ಅತ್ಯುತ್ತಮ ಅವರಿಗೆ. ಕಣ್ಣು ಮತ್ತು ಕೂದಲು ಇದರಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ. ದೃಷ್ಟಿದೋಷ ತಡೆದು ಕೂದಲು ಬೇಗ ಬೆಳ್ಳಗಾಗೋದನ್ನು ತಡೆಯುತ್ತೆ ಕರಿಬೇವಿನ ಸೊಪ್ಪು. ಹಾಗೆ ಈ ಕಷಾಯದ ಒಟ್ಟಿಗೆ ಇದನ್ನು ಸೇರಿಸಿ ಕುಡಿಯೋದ್ರಿಂದ ಇನ್ನೂ ಬಹಳ ಒಳ್ಳೆಯದು. ಈಗ ನಾನು ಈ ಎಲ್ಲ ಪ್ರಮಾಣಗಳನ್ನ ಅಂದರೆ ಮುಂಚಿತವಾಗಿ ಎಲ್ಲ ಹುರಿದಿಟ್ಕೊಂಡಿರೋ ಮಸಾಲ ಪದಾರ್ಥಗಳನ್ನ, ಗಟ್ಟಿ ಪದಾರ್ಥ ಅಂದರೆ ಚಕ್ಕೆ, ಮೆಣಸು ಇಂಥ ಪದಾರ್ಥಗಳನ್ನು ಮುಂಚಿತವಾಗಿ ಗ್ರೈಂಡರ್ ಮಾಡಿ ಇಟ್ಕೊಳ್ತೀನಿ, ಅಂದರೆ ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಳ್ತೀನಿ. ನಂತರ ಬೇಗ ನುಣ್ಣಗಾಗುವಂತಹ ಪದಾರ್ಥಗಳನ್ನ ನಂತರ ಸೇರಿಸ್ತೀನಿ. ಈಗ ಮುಂಚಿತವಾಗಿ ಚಕ್ಕೆ ಹಾಗೆ ಮೆಣಸನ್ನು ಸೇರಿಸಿ ಪೌಡ್ರ್ ಮಾಡ್ಕೊಳ್ತೀನಿ. ಆಮೇಲೆ ಇದರೊಟ್ಟಿಗೆ ಅವನ್ನೆಲ್ಲ ಸೇರಿಸ್ತೀನಿ. ಈಗ ಈ ಪುಡಿ ಮಾಡ್ಕೊಳ್ತಾನೆ ನಾನು ಇದರಲ್ಲಿರುವಂತಹ ಎಲ್ಲ ಆರೋಗ್ಯಕರ ಲಕ್ಷಣಗಳನ್ನು, ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಪದಾರ್ಥಗಳಲ್ಲಿ ಏನೆಲ್ಲ ಅಂಶಗಳಿವೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಕೊತ್ತಂಬರಿ ಬೀಜದಲ್ಲಿ ಜೀರ್ಣಕ್ರಿಯೆಗೆ ಸಹಾಯವಾಗುವಂತಹ ಎಲ್ಲ ಅಂಶಗಳಿವೆ. ಮತ್ತು ಎದೆ ಉರಿ, ಅಜೀರ್ಣ ಸಮಸ್ಯೆ ಇದನ್ನೆಲ್ಲ ಪರಿಹಾರ ಮಾಡುತ್ತೆ. ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಇದ್ದರೆ ಕಡಿಮೆ ಮಾಡುತ್ತೆ. ಆಮೇಲೆ ಮೆಂತೆಕಾಳಿನಲ್ಲಂತೂ ಎಲ್ರಿಗೂ ಗೊತ್ತಿರೋದೇ ಮಧುಮೇಹಕ್ಕೆ ಅದು ರಾಮಬಾಣ. ಮತ್ತು ಹೆಚ್ಚಿನ ನಾರಿನಂಶ ಅಧಿಕವಾಗಿ ಮೆಂತೆಕಾಳಲ್ಲಿ ಇದೆ. ಹಸಿವನ್ನು ನಿಯಂತ್ರಿಸುತ್ತೆ, ಹಾಗೆ ತೂಕನೂ ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ ಅದು. ಮತ್ತು ಮಹಿಳೆಯರ ಋತುಚಕ್ರದ ನೋವನ್ನು ಕಡಿಮೆ ಮಾಡುತ್ತೆ. ಮಹಿಳೆಯರಿಗೆ ಎಸ್ಪೆಷಲಿ ಮಂತ್ಲಿ ಪೀರಿಯಡ್ ಇರುತ್ತಲ್ಲ, ಆ ಟೈಮ್ನಲ್ಲಿ ಪೇನ್ ಇರುತ್ತೆ, ಅದನ್ನು ಕಡಿಮೆ ಮಾಡುತ್ತೆ. ಹಾಗೆ ಬಾಣಂತಿಯರಿಗೆ ಎದೆ ಹಾಲನ್ನ ಹೆಚ್ಚಾಗಿ ಆಗೋದಕ್ಕೆ ಸಹಕಾರಿ ಮಾಡುತ್ತೆ. ಓಂ ಕಾಳಿನಲ್ಲಿ ಕೂಡ ತಕ್ಷಣಕ್ಕೆ ಹೊಟ್ಟೆ ನೋವು ಕಡಿಮೆ ಆಗುವಂತಹ ಗುಣಲಕ್ಷಣಗಳು ಓಂ ಕಾಳು ಅಂದರೆ ಅಜ್ವಾಯಿನದಲ್ಲಿ ಇದೆ. ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉಬ್ಬರ ಇದೆಲ್ಲ ಇದ್ದಾಗ ಓಂ ಕಾಳನ್ನ ನಾವು ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ರೆ ಬಹಳ ಚಲೋ. ಮತ್ತು ಶೀತ ಕೆಮ್ಮಾದಾಗ ಓಂ ಕಾಳಿನ ಘಾಟು ಅಂದರೆ ಅಜ್ವಾಯಿನ ಕಷಾಯ ಮಾಡೋಕ್ಕಿಂತ ಮುಂಚೆ ಬಿಸಿನೀರಿಗೆ ಹಾಕಿ ಕುದಿಸ್ಕೊಳ್ತೀವಲ್ಲ, ಆ ರೀತಿ ಕುದಿಸ್ಕೊಳ್ಳುವಾಗ ಅದರಿಂದ ಒಂದು ಒಳ್ಳೆಯ ಹವೆ ಬರುತ್ತೆ ನೀರಲ್ಲಿ. ಆ ಹವೆನ ತಗೊಂಡ್ರೆ ನೀವು ಬಿಸಿನೀರಿಗೆ ಓಂ ಕಾಳು ಕುದಿಸುವಾಗ ಒಂದು ಹಬೆ ಬರುತ್ತಲ್ಲ, ಆ ಹಬೆನ ಮಕ್ಕಳಿಗೆ, ದೊಡ್ಡೋರಿಗೆ ಆ ಸುವಾಸನೆ ಕುಡಿದ್ರೆ, ಹಬೆನ ತಗೊಂಡ್ರೆ ಬೇಗ ಶೀತ ನೆಗಡಿ ಕಡಿಮೆ ಆಗಿಬಿಡುತ್ತೆ. ಮತ್ತು ಕಲಾಂಚಿ ಬೀಜದಲ್ಲಿ ಅಂದರೆ ಕಪ್ಪು ಜೀರಿಗೆಯಲ್ಲಿ ರೋಗ ನಿರೋಧಕ ಶಕ್ತಿ ಬಹಳ ಇದೆ. ಹಾಗೆ ಅದು ಕೀಲು ನೋವನ್ನ ಮತ್ತು ದೇಹದಲ್ಲಿ ಯಾವುದಾದ್ರೂ ಭಾಗ ಊತ ಆದಾಗ ಅಲ್ಲಿಗೆ ಆ ಕಲಾಂಚಿ ಬೀಜನ ಬೆಚ್ಚಗೆ ಮಾಡಿ ಕಾವು ಕೊಟ್ಕೊಂಡ್ರೆ ಕೂಡ ಕಡಿಮೆ ಆಗುತ್ತೆ. ಕರಿಬೇವಲ್ಲಂತೂ ಹೇಳಲೇಬೇಡಿ, ಕಬ್ಬಿಣದ ಅಂಶ ಬಹಳ ಸಮೃದ್ಧವಾಗೈತಿ. ರಕ್ತಹೀನತೆ ಇರೋರಿಗಂತೂ ಬಹಳ ಒಳ್ಳೆಯದು ಕರಿಬೇವು. ಮತ್ತು ಕಣ್ಣು ಕೂದಲು ಅದಕ್ಕಂತೂ ರಾಮಬಾಣ ಕರಿಬೇವು. ಮತ್ತು ಚಕ್ಕೆಯಲ್ಲಂತೂ ಇನ್ಸುಲಿನ್ ಬಹಳ ಹೆಚ್ಚಳವಾಗೈತಿ. ಹೃದಯ ರೋಗಕ್ಕಂತೂ ಬಹಳ ಒಳ್ಳೆಯದು ಚಕ್ಕೆ. ಮತ್ತು ಯಾಲಕ್ಕಿ ಕೂಡ ಸುವಾಸನೆ ಒಟ್ಟಿಗೆ ಅದರಲ್ಲಿ ಏನು ಒಂದು ವಿಶೇಷವಾಗಿರ್ತಕ್ಕಂಥ ಗುಣಲಕ್ಷಣ ಇದೆ ಅಂದರೆ, ನಮ್ಮಲ್ಲಿರುವ ಮಾನಸಿಕ ಒತ್ತಡನ ಕಡಿಮೆ ಮಾಡುತ್ತೆ, ಮನಸ್ಸನ್ನು ಪ್ರಶಾಂತಗೊಳಿಸುತ್ತೆ. ಮತ್ತು ಲವಂಗದಲ್ಲಿ ಕೂಡ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವಂಥ ಗುಣಲಕ್ಷಣ, ರೋಗ ನಿರೋಧಕ ಶಕ್ತಿ ಹೆಚ್ಚು ಪ್ರಮಾಣದಲ್ಲಿ ಲವಂಗದಲ್ಲಿದೆ. ಸೋಂಪಲ್ಲಿ ಕೂಡ ರಕ್ತದ ಒತ್ತಡ ಕಡಿಮೆ ಮಾಡೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಪೊಟ್ಯಾಷಿಯಂ ಜಾಸ್ತಿ ಇರೋದರಿಂದ ರಕ್ತದ ಒತ್ತಡನ ಬ್ಯಾಲೆನ್ಸ್ ಮಾಡುತ್ತೆ ಲವಂಗ. ಈ ರೀತಿ ಈ ಎಲ್ಲ ಒಂದೊಂದು ಮಸಾಲ ಪದಾರ್ಥಗಳಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂತಹ ಆರೋಗ್ಯಕರವಾಗಿರ್ತಕ್ಕಂತಹ ಗುಣಲಕ್ಷಣಗಳು ಇವೆ. ಹಾಗಾಗಿ ಇದನ್ನು ತಪ್ಪದೆ ಬಳಸ್ತಾ ಬನ್ನಿ. ನೋಡಿ, ಕಷಾಯ ಮಾಡೋದು ತೋರಿಸ್ತೀನಿ. ಈಗ ನಾನು 2 ಗ್ಲಾಸು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಈ ಕಷಾಯ ಅಂದರೆ ಈ ಪೌಡ್ರು ಎಲ್ಲದನ್ನೂ ಸೇರಿಸಿ ಪುಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಡಬ್ಬಾಗೆ ತುಂಬಿಟ್ಕೊಂಡಿದ್ದೀನಿ.
2 ಗ್ಲಾಸು ನೀರಿಗೆ 1 ಚಮಚ ಈ ಕಷಾಯ ಪುಡಿನ ಸೇರಿಸ್ತಾ ಇದ್ದೀನಿ. ಇದು ಈ ರೀತಿಯಾಗಿ ಚೆನ್ನಾಗಿ ಕುದ್ದಾದಮೇಲೆ ಇದನ್ನು ಸ್ವಲ್ಪ ಉಗುರು ಬೆಚ್ಚು ಇರುವಾಗಲೇ ಒಂದು ಲೋಟಕ್ಕೆ ಸೋಸಿಕೊಂಡು, ನಿಮಗೆ ನಿಂಬೆಹಣ್ಣಿನ ರಸ ಬೇಕು ಅಂದರೆ ನಿಂಬೆಹಣ್ಣು, ಕಲ್ಲು ಸಕ್ಕರೆ ಅಥವಾ ಉಪ್ಪು ನಿಮಗೆ ಯಾವ್ದು ಇಷ್ಟನೋ ಅದನ್ನು ಸೇರಿಸ್ಕೊಂಡು ಊಟದ ನಂತರ ಒಮ್ಮೆ ಕುಡೀರಿ, ಬೆಳಗ್ಗೆ ಎದ್ದಾಗ ಒಮ್ಮೆ ಕುಡೀರಿ. ಈ ರೀತಿಯಾಗಿ ಕಷಾಯನ ಈ ಮಳೆಗಾಲ ಮುಗಿಯೋವರೆಗೂ ದಿನಂಪ್ರತಿ ಕುಡಿತಾ ಬನ್ನಿ. ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾನು ಬೆಳಗಿನ ಜಾವ 6:30 ಸುಮಾರು ಇದನ್ನು ಕುಡಿದೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.